ಕೆಲವು ವಾರಗಳಿಂದ ನಾವು ಪವಿತ್ರಾತ್ಮನ ವರಗಳು, ಸೇವೆಗಳು, ಆ ವರಗಳಲ್ಲಿ ಯಾವ ರೀತಿಯಾದಂಥ ವಿಧಗಳು ಉಂಟು, ಆ ವರಗಳನ್ನು ಹೇಗೆ ಉಪಯೋಗಿಸಬೇಕೆಂಬುದಾಗಿ ನಾವು ಧ್ಯಾನಿಸುತ್ತಾ ಬರುತ್ತಿದ್ದೇವೆ. 1 ಕೊರಿಂಥದವರಿಗೆ 12ನೇ ಅಧ್ಯಾಯ 8ರಿಂದ 10ನೇ ವಾಕ್ಯದ ತನಕ ನಾವು ಓದುವಾಗ 9 ವಿಧವಾದಂಥ ವರಗಳು ಅಲ್ಲಿ ಪರಿಶುದ್ಧಾತ್ಮನು ನಾವು ಅದನ್ನು ತಿಳಿದುಕೊಂಡು ಅದನ್ನು ಹೊಂದಿಕೊಂಡು ಅದನ್ನು ಉಪಯೋಗಿಸಬೇಕು. ಉಜ್ಜೀವನದ ಕಾಲದಲ್ಲಿ ಪ್ರತಿ ವಿಶ್ವಾಸಿಯು, ಪ್ರತಿ ಸೇವಕರು ಪವಿತ್ರಾತ್ಮ ಭರಿತರಾಗಿ ಈ ವರಗಳನ್ನು ಉಪಯೋಗಿಸಿ ಅನೇಕ ಜನರನ್ನು ದೇವರ ರಾಜ್ಯದಲ್ಲಿ ನಡೆಸಬೇಕು ಎಂಬುದಕ್ಕಾಗಿ ಕರ್ತನು ಕೊಡಲ್ಪಟ್ಟಿರುವಂಥ ಉಚಿತಾರ್ಥ ದಾನ ಅಥವಾ ಕೃಪಾ ವರಗಳು. ಆ 9 ವರಗಳು ಏನಂತ ನೋಡಬೇಕಾದ್ರೆ ಜ್ಞಾನವಾಕ್ಯ, ವಿದ್ಯಾವಾಕ್ಯ, ನಂಬಿಕೆ, ಮಹತ್ತುಗಳನ್ನು ಮಾಡುವುದು, ರೋಗಗಳನ್ನು ವಾಸಿ ಮಾಡುವುದು, ವಾಣಿಗಳನ್ನಾಡುವುದು, ವಾಣಿಗಳಿಗೆ ಅರ್ಥ ಹೇಳೋದು, ಅದು ಮಾತ್ರವಲ್ಲ ಸತ್ಯಾತ್ಮಗಳನ್ನು ವಿವೇಚಿಸುವುದು, ಪ್ರವಾದನೆಯ ವರ. 5 ವಿಧವಾದಂಥ ಸೇವೆಗಳು: ಒಂದು ಅಪೊಸ್ತಲರ ಸೇವೆ, ಪ್ರವಾದಿಯ ಸೇವೆ, ಸವಾರ್ಥಿಕರ ಸೇವೆ, ಸಭಾಪಾಲಕರ ಸೇವೆ, ಉಪದೇಶಿಗಳು ಉಪದೇಶ ಮಾಡುವಂಥ ಸೇವೆ. ಈ 9 ವರಗಳನ್ನು ಕೂಡ ನಾವು 3 ವಿಧವಾಗಿ ನಾವು ವಿಂಗಡಿಸಿದೆವು ಅಲ್ವಾ? ಸಂಭಾಷಿಸುವಂಥ, ಮಾತಾಡುವಂಥ, ದ ಗಿಫ್ಟ್ ಆಫ್ ಕಮ್ಯುನಿಕೇಷನ್, ಅದರಲ್ಲಿ ಏನಿದೆ? ಅನ್ಯ ಭಾಷೆಯ ವರ, ಅನ್ಯ ಭಾಷೆಗೆ ವ್ಯಾಖ್ಯಾನ ಮಾಡುವಂಥ ವರ, ಅದು ಮಾತ್ರವಲ್ಲ ಪ್ರವಾದನೆಯ ವರ. ಪ್ರಕಟಣೆಯ ವರಗಳು, ದ ಗಿಫ್ಟ್ ಆಫ್ ರೆವಲೇಷನ್, ಜ್ಞಾನವಾಕ್ಯ, ವಿದ್ಯಾವಾಕ್ಯ, ಅದು ಮಾತ್ರವಲ್ಲ ಸತ್ಯಾತ್ಮಗಳನ್ನು ವಿವೇಚಿಸುವಂಥ ವರ. 3ನೇದಾಗಿ ಶಕ್ತಿಯ ವರಗಳು, ದ ಗಿಫ್ಟ್ಸ್ ಆಫ್ ಪವರ್ ಗಿಫ್ಟ್ಸ್ ಅಂತ ನೋಡಬೇಕಾದ್ರೆ ನಂಬಿಕೆ, ಮಹತ್ತುಗಳನ್ನು ಮಾಡುವುದು, ರೋಗಿಗಳನ್ನು ವಾಸ ಮಾಡುವುದು. ಸೊ ಈಗ ನಾವು ಕಳೆದ ವಾರದಲ್ಲಿ ನೋಡಬೇಕಾದ್ರೆ ಗಿಫ್ಟ್ಸ್ ಆಫ್ ಕಮ್ಯುನಿಕೇಷನ್, ಮಾತಾಡುವಂಥ ವರ, ಅದರಲ್ಲಿ 3 ವರಗಳನ್ನು ಹೇಳಿದೆ ಅಲ್ವಾ? ಅನ್ಯ ಭಾಷೆಗೆ ವ್ಯಾಖ್ಯಾನ, ಪ್ರವಾದನೆ, ಇದೆಲ್ಲ ನಾವು ಬಾಯಿ ತೆರೆದು ಮಾತಾಡ್ತೇವಲ್ಲ, ಅದಕ್ಕೆ ಇದು ಮಾತನಾಡುವಂಥ, ಸಂಪರ್ಕಿಸುವಂಥ, ಸಂಭಾಷಿಸುವಂಥ ವರಗಳು. ಅದರಲ್ಲಿ ನಾವು ಕಳೆದ ವಾರ ಅನ್ಯ ಭಾಷೆಯ ವರದ ಬಗ್ಗೆ ನಾವು ಧ್ಯಾನ ಮಾಡಿದೆವು. ಅದರ ಮುಂದಿನ ಭಾಗವನ್ನು ಇವತ್ತು ನಾವು ಕೇಳಲಿದ್ದೇವೆ. ಪರಿಶುದ್ಧಾತ್ಮನು ನಿಶ್ಚಯವಾಗಿ ನಮ್ಮ ಸಂಗಡ ಆತನು ಮಾತಾಡ್ತಾನೆ, ಅನೇಕ ಕಾರ್ಯಗಳನ್ನು ಹೇಳ್ಕೊಡ್ತಾನೆ. ಅದನ್ನು ನಾವು ಕಲಿತುಕೊಂಡು ಅದನ್ನು ನಾವು ಉಪಯೋಗ ಮಾಡುವಾಗ ನಿಜವಾಗಲೂ ನಮ್ಮ ಆತ್ಮಿಕ ಜೀವಿತಕ್ಕೆ ಪ್ರಯೋಜನವಾಗಿರ್ತದೆ. ಕರ್ತನ ಸೇವೆಯಲ್ಲಿ ಅದನ್ನು ಉಪಯೋಗಿಸಬೇಕಾದ್ರೆ ಬಹಳ ಪ್ರಯೋಜನವಾಗಿರ್ತದೆ. ಸೊ ಕಳೆದ ವಾರ ನಾವು ಅನ್ಯ ಭಾಷೆಯ ಬಗ್ಗೆ ನಾವು ಧ್ಯಾನಿಸಲು ಪ್ರಾರಂಭಿಸಿದೆವು. ಇವತ್ತು ಕೂಡ ಅದರ ಮುಂದಿನ ಭಾಗವನ್ನು ನಾವು ನೋಡೋಣ. ಕೆಲವರು ಹೇಳ್ತಾರೆ, ಯಾಕಪ್ಪ ಅನ್ಯ ಭಾಷೆ ಮಾತಾಡೋದು, ಏನೋ ಅವರು ತೊದಲು ಮಾತು ಹಾಗೆ ಮಾತಾಡ್ತಾ ಇರ್ತಾರೆ, ಇದು ಯಾರಿಗೆ ಪ್ರಯೋಜನ ಎಂಬುದಾಗಿ ಕೆಲವರು ಹೇಳ್ತಾರೆ. ಕೆಲವರು ಹೇಳ್ತಾರೆ, ಅನ್ಯ ಭಾಷೆ ಅಲ್ಲ, ಅದೆಲ್ಲ 1ನೇ ಶತಮಾನದೊಟ್ಟಿಗೆ ಮುಗಿದೋಯ್ತು, ಈಗೆಲ್ಲ ಅದೇನು ಬೇಕಾಗೇ ಇಲ್ಲ ಎಂಬುದಾಗಿ ಹೇಳ್ತಾರೆ. ಕೆಲವು ಪಾರಂಪರ್ಯ ಸಭೆಗಳಿಗೆ ಹೋಗುವವರು ಅನ್ಯ ಭಾಷೆಯ ಬಗ್ಗೆ ಆ ತಿಳುವಳಿಕೆ ಇಲ್ಲದೆ, ಆ ಪರಿಜ್ಞಾನ ಇಲ್ಲದೇ ಅವರು ಸಭೆಗೆ ಹೋಗಿರ್ತಾರೆ, ಬೈಬಲ್ ನೋಡ್ತಾರೆ, ತಮ್ಮ ಸೇವೆಯನ್ನು ಕೂಡ ಮಾಡ್ತಾರೆ, ಆದರೆ ವರಗಳಿಗೂ ಅವ್ರಿಗೂ ಯಾವ ವಿಧವಾದಂಥ ಸಂಬಂಧವೇ ಇರುವುದು ಇಲ್ಲ. ಪ್ರಿಯರಾದವರೇ, ಈ ಅನ್ಯ ಭಾಷೆಯ ವರ ಅಥವಾ ವಾಣಿಗಳನ್ನು ಆಡುವಂಥ ವರ ಬಹಳ 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 ಪ್ರಾಮುಖ್ಯವಾದದ್ದು. ಒಬ್ಬ ಮನುಷ್ಯನ ಮೇಲೆ ಪರಿಶುದ್ಧಾತ್ಮನು ಬರುವಾಗ ಕೆಲವರಿಗೆ ಉಂಟಾಗುವಂಥ ಅನುಭವ, ಪರಿಶುದ್ಧಾತ್ಮನು ಬಂದ ತಕ್ಷಣ ಅವರು ಅನ್ಯ ಭಾಷೆಗಳನ್ನು ಮಾತಾಡಲು ಶುರು ಮಾಡ್ತಾರೆ. ಆಮೇನ್, ಹಲ್ಲೆಲೂಯಾ. ಕೆಲವರಿಗೆ ಈ ವರವು ಕೆಲವು ವಾರಗಳಾದ ನಂತರ, ತಿಂಗಳಾದ ನಂತರ, ವರ್ಷಗಳಾದ ನಂತರ ಕೂಡ ಅವರು ಹೊಂದ್ಕೋಬೋದು. ಆದರೆ ಅವರಲ್ಲಿ ದಾಹ ಇರಬೇಕು. ಅವರು ತಮ್ಮ ನಾಲಿಗೆಯನ್ನು, ತಮ್ಮ ಪ್ರಾಣಾತ್ಮ ಶರೀರವನ್ನು ಬಿಟ್ಟುಕೊಡಬೇಕು. ಸ್ವತಃ ನಾವೇ ಅನ್ಯ ಭಾಷೆಯನ್ನು ಮಾತಾಡೋಕ್ಕಾಗೋದಿಲ್ಲ. ವಾಕ್ಯ ಹೇಳ್ತದೆ, ಪವಿತ್ರಾತ್ಮನ ಪ್ರೇರಣೆಯ ತಕ್ಕ ಹಾಗೆ ಅವರ ಅನ್ಯ ಭಾಷೆಗಳನ್ನು ಮಾತಾಡ್ತಾರೆ. ನೋಡ್ರಿ, ಇವತ್ತು ಕೂಡ 1 ಕೊರಿಂಥದವರಿಗೆ 14ನೇ ಅಧ್ಯಾಯ ಅದರ 2ನೇ ವಾಕ್ಯ ಮತ್ತು 4ನೇ ವಾಕ್ಯವನ್ನು ನಾನು ನಿಮಗಾಗಿ ಓದಲು ಬಯಸುತ್ತೇನೆ. ವಾಣಿಯನ್ನಾಡುವವನು ದೇವರ ಸಂಗಡ ಮಾತಾಡುತ್ತಾನೆ ಹೊರತು ಮನುಷ್ಯರ ಸಂಗಡ ಅವನು ಮಾತಾಡುವುದಿಲ್ಲ. ಅವನು ಆತ್ಮ ಪ್ರೇರಿತನಾಗಿ ರಹಸ್ಯಾರ್ಥಗಳನ್ನು ನುಡಿಯುತ್ತಾನೆ. ಆಮೇಲೆ ಮೊದಲದಾಗಿ ಚೆನ್ನಾಗಿ ನಾವು ತಿಳಿದುಕೊಳ್ಳಬೇಕಾದಂಥ ಒಂದು ಕಾರ್ಯ, ಅನ್ಯ ಭಾಷೆಯನ್ನು ಮಾತಾಡುವವನು ದೇವರೊಟ್ಟಿಗೆ ಮಾತಾಡ್ತಾನೆ. ಏನು ಮಾತಾಡ್ತಾನೆ?
ರಹಸ್ಯಗಳನ್ನು ಮಾತಾಡ್ತಾನೆ. ಒಂದು ಪ್ರಕಟಣೆ ಏನು ಗೊತ್ತಾ, ನಾವು ಮಾತಾಡುವಂಥ ಆಂಗ್ಲ ಭಾಷೆ, ತಮಿಳು ಭಾಷೆ, ಕನ್ನಡ ಭಾಷೆ, ತೆಲುಗು ಭಾಷೆ, ಸೈತಾನನು ಅದನ್ನು ಅರ್ಥ ಮಾಡ್ಕೊಳ್ತಾನೆ. ಆದರೆ ನಾವು ಮಾತಾಡುವಂಥ ಈ ವಾಣಿಗಳು ಅನ್ಯ ಭಾಷೆ, ಅದು ಸೈತಾನ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಕಾರಣ ವಾಕ್ಯ ಹೇಳ್ತದೆ, ನಾವು ರಹಸ್ಯಗಳನ್ನು ದೇವರೊಟ್ಟಿಗೆ ನಾವು ಮಾತಾಡುತ್ತೇವೆ. ಆಮೇನ್, ಹಲ್ಲೆಲೂಯಾ. ಒಬ್ಬ ಮನುಷ್ಯನ ಅನ್ಯ ಭಾಷೆಯನ್ನು ಮಾತಾಡುವಾಗ ಅವನು ದೇವರೊಟ್ಟಿಗೆ ಮಾತಾಡ್ತಾನೆ. ಆಮೇಲೆ ರಹಸ್ಯಗಳನ್ನು ವಾಕ್ಯ ಭಾಳ ಸ್ಪಷ್ಟವಾಗಿ ಹೇಳ್ತದೆ. ಹೀ ಸ್ಪೀಕ್ಸ್ ಸೀಕ್ರೆಟ್ಸ್ ವಿತ್ ಗಾಡ್. ಅವನ ಆತ್ಮದಲ್ಲಿ ದೇವರ ಆತ್ಮನ ಪ್ರೇರಣೆಯ ತಕ್ಕ ಹಾಗೆ ಅವನು ರಹಸ್ಯಾರ್ಥಗಳನ್ನು ದೇವರೊಟ್ಟಿಗೆ ಮಾತಾಡುವವನಾಗಿದ್ದಾನೆ. ಅದು ಮಾತ್ರವಲ್ಲ, 4ನೇ ವಾಕ್ಯ ನೋಡ್ರಿ. ವಾಕ್ಯ ಈ ರೀತಿಯಾಗಿ ಹೇಳ್ತದೆ, ವಾಣಿಯನ್ನಾಡುವವನು ತನಗೆ ಮಾತ್ರ ಭಕ್ತಿವೃತ್ತಿ ಉಂಟು ಮಾಡಿಕೊಳ್ಳುತ್ತಾನೆ. ಆಮೇಲೆ ಎಡಿಫಿಕೇಶನ್, ಭಕ್ತಿವೃದ್ಧಿ. ವಾಣಿಯನ್ನಾಡುವವನು ಏನು ಮಾಡ್ತಾನೆ, ತನ್ನ ಒಳ ಮನುಷ್ಯನಲ್ಲಿ ಈಗ ಒಂದು ಅರ್ಧ ತಾಸು 1 ತಾಸು ವಾಣಿಗಳನ್ನು ಆಡುವಾಗ ತನ್ನ ಒಳಗೆ ಭಕ್ತಿ ವೃದ್ಧಿ. ಆಮೇಲೆ ಭಕ್ತಿ ವೃದ್ಧಿ ಅಂದರೆ ಅಭಿವೃದ್ಧಿ. ತನ್ನ ಒಳಗಿರುವಂಥ ಆತ್ಮಿಕವಾದಂಥ ಭಕ್ತಿಯು, ನಂಬಿಕೆಯು ಅಥವಾ ವಿಶ್ವಾಸ ಎಂಬುದಾಗಿ ಹೇಳ್ತಾರಲ್ಲ, ಅದು ವೃದ್ಧಿ ಆಗ್ತದೆ. ಆಮೇಲೆ ಅನ್ಯ ಭಾಷೆಯನ್ನು ಆಡುವವನು ದೇವರೊಟ್ಟಿಗೆ ರಹಸ್ಯಗಳನ್ನು ಮಾತಾಡ್ತಾನೆ. ಅನ್ಯ ಭಾಷೆಯನ್ನು ಆಡುವವನು ಏನು ಮಾಡ್ತಾನೆ, ತನ್ನ ಒಳಗೆ ಭಕ್ತಿ ವೃದ್ಧಿಯನ್ನು ಉಂಟು ಮಾಡಿಕೊಳ್ತಾನೆ. ಕೆಲವು ಸೇವಕರ ಅನುಭವಗಳು ಮಹಿಮೆಯಾಗಿರ್ತದೆ ಪ್ರಿಯರಾದವರೇ. 2 ಗಂಟೆಗಳು, 3 ಗಂಟೆಗಳು, 4 ಗಂಟೆಗಳು ಅನ್ಯ ಭಾಷೆಯಲ್ಲೇ ಮಾತಾಡ್ತಾ ಇರ್ತಾರೆ. ಒಬ್ಬ ಸೇವಕರು ಈ ರೀತಿಯಾಗಿ ಹೇಳಿದ್ರು, ಇವತ್ತು ಸಂಜೆ ನನಗೆ ಸೇವೆ ಇದೆ ಅಂದರೆ 8 ತಾಸುಗಳು ಅವರ ಅನ್ಯ ಭಾಷೆಯಲ್ಲಿ ಮಾತಾಡ್ತಾನೇ ಇರ್ತಾರಂತೆ. ಕಾರಣ ದೇವರೊಟ್ಟಿಗೆ ರಹಸ್ಯಗಳನ್ನು ಮಾತಾಡ್ತಾರೆ. ಅದು ಮಾತ್ರವಲ್ಲ, ತನ್ನೊಳಗೆ ಭಕ್ತಿ ವೃದ್ಧಿ ಉಂಟಾಗ್ತದೆ. ಈ ಅನ್ಯ ಭಾಷೆ ಮಾತಾಡ್ತಾ 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 ನಮ್ಮ ಪ್ರಾಣ, ಆತ್ಮ, ಶರೀರವು ಬೆಂಕಿಯಾಗಿ ಅದು ಕುದಿಯುವಂಥದ್ದಾಗಿ ಕಾಣಲ್ಪಡುತ್ತದೆ. ಅನ್ಯ ಭಾಷೆಯು ದೇವರನ್ನು, ನಮ್ಮನ್ನು ಅದು ಐಕ್ಯತೆಗೊಳಿಸುವಂಥದ್ದಾಗಿ ಕಾಣಲ್ಪಡ್ತದೆ. ಇಟ್ ಕನೆಕ್ಟ್ಸ್ ಮೀ ಆ್ಯಂಡ್ ಗಾಡ್. ಪರಿಶುದ್ಧಾತ್ಮನೇ ಅದನ್ನು ಪ್ರೇರೇಪಿಸ್ತಾನೆ. ಆ ಪ್ರೇರಣೆಯ ತಕ್ಕ ಹಾಗೆ ನಾವು ದೇವರೊಟ್ಟಿಗೆ ನಾವು ಮಾತಾಡ್ತಿರ್ತೇವೆ. ಆಮೇನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಇದುವರೆಗೂ ಒಂದು ವೇಳೆ ಅನ್ಯ ಭಾಷೆನೇ ಮಾತಾಡಿಲ್ಲ, ವಿವಿಧ ವಾಣಿಗಳನ್ನು ಆಡಲಿಲ್ಲ ಅಂದರೆ, ಇವತ್ತು ಪ್ರಿಯರಾದವರೇ ಈ ರಹಸ್ಯಗಳನ್ನು ತಿಳ್ಕೊಳ್ರಿ. ನಾನು ಹೇಳುವುದು ಬಹಳ ಮೂಲಭೂತವಾದದ್ದು, ಬೇಸಿಕ್ ಅಲ್ವಾ. ನಾನು ಹೇಳೋದು ಬಹಳ ಬೇಸಿಕ್. ಇದರಲ್ಲಿ ಇನ್ನೂ ಆಳವಾದಂಥ ಅರ್ಥಗಳು ಉಂಟು. ಆದರೆ ಸುಲಭವಾಗಿ ಲೆವೆಲ್ 1 ಅಲ್ವಾ, ಒಂದು ಬೇಸಿಕ್ ಲೆವೆಲ್ ಆಗಿ ನಾವು ಅರ್ಥ ಮಾಡಿಕೊಳ್ಳುವುದಕ್ಕೆ ಪರಿಶುದ್ಧಾತ್ಮನು ಈ ಕಾರ್ಯಕ್ರಮದ ಮುಖಾಂತರವಾಗಿ ನಿಮ್ಮೊಟ್ಟಿಗೆ ಆತನು ಮಾತಾಡ್ತಿದ್ದಾನೆ. ನಾನಾ ರೀತಿಯಾದಂಥ ಜನರು ನಾನಾ ರೀತಿಯಾದಂಥ ಕಾರ್ಯಗಳನ್ನು ಹೇಳಿದ್ರು ಕೂಡ ಅದನ್ನು ಕೇಳಿ ಈ ಅನ್ಯ ಭಾಷೆಯ ವರದ ಮೇಲಿರುವಂಥ ಆಸೆಯನ್ನು ಬಿಟ್ಟು ಬಿಡಬೇಡ್ರಿ. ಕೆಲವರು ಹೇಳ್ತಾರೆ, ಬೈಬಲಲ್ಲಿ ಬರೆಯಲ್ಪಟ್ಟಿದೆ ಎಲ್ಲರ ಮುಂದೆ ಮಾತಾಡಬಾರ್ದು, ನೀನು ಯಾಕೆ ಮಾತಾಡ್ತೀಯಾ? ಕೆಲವರು ಹೇಳ್ತಾರೆ, ಏನು ಕೆಲವು ಜನ ಅನ್ಯ ಭಾಷೆ ಮಾತಾಡೋದು ನೋಡಿದ್ರೆ ಇನ್ನೊಬ್ಬರು ಒಂಥರ ನೋಡ್ತಾರೆ ಅಲ್ವಾ. ಕೆಲವು ಜನ ಅನ್ಯ ಭಾಷೆ ಮಾತಾಡಿದರೆ ಕೆಲವೊಬ್ಬರು ನಗಾಡ್ತಾರೆ. ಯಾಕೆ, ನಾನು ಕೂಡ ಚಿಕ್ಕ ವಯಸ್ಸಿನಲ್ಲಿ ನಮ್ಮ ಮನೆಗೆ 1-2 ಸಹೋದರರು ಬರ್ತಿದ್ರು. ಆಗ ನಾನು ರಕ್ಷಣೆ ಹೊಂದಲಿಲ್ಲ, ಇದರ ಅನುಭವ ನನಗೆ ಗೊತ್ತಿಲ್ಲ. ನಾನು ಚಿಕ್ಕವನಾಗಿದ್ದೆ, ಒಂದು 7ನೇ ತರಗತಿನೋ 6ನೇ ತರಗತಿನೋ ಓದ್ತಿದ್ದೆ. ಅವರಿಬ್ಬರು ಬಂದು ಅನ್ಯ ಭಾಷೆ ಮಾತಾಡಿದ್ರೆ ನನಗೆ ನಗು ಬರ್ತಾಯಿತ್ತು. ನನಗೆ ಗೊತ್ತಿಲ್ಲ, ಯಾಕಂದರೆ ಆ ಅನುಭವನೇ ಇಲ್ಲ. ಏನಪ್ಪ ಇದು, ಏನಿದು, ಈ ಥರ ಮಾತಾಡ್ತಿದ್ದಾರಲ್ಲ ಇವರಿಬ್ಬರು ಸಹೋದರಿಯರು ಎಂಬುದಾಗಿ. ಕೆಲವರು ಅವರಿಗೆ ಇದರ ಮಹಿಮೆಯು, ವೈಭವವು ಗೊತ್ತಿಲ್ಲದೆ ಇರುವುದರಿಂದ ಪರಿಹಾಸ್ಯ ಮಾಡುವವರು ಉಂಟು, ಗೇಲಿ ಮಾಡುವವರು ಉಂಟು, ಒಂದು ರೀತಿಯಾಗಿ ನೋಡುವವರು ಉಂಟು. ಇವರು ಏನೋ ಮಾತಾಡ್ತಿದ್ದಾರೆ ಎಂಬುದಾಗಿ ಇದೆಲ್ಲ ವೇಸ್ಟ್ ಅಂತ ಹೇಳುವವರು ಉಂಟು. ಲೋಕದ ಜನರು ಯಾರು ಏನು ಹೇಳಿದರೂ ಕೂಡ ಪ್ರಿಯರಾದವರೇ, ವರ ಎಂಬುದು ನಮಗಾಗಿ ಕೊಡಲ್ಪಟ್ಟಿದೆ. ಆಮೇಲೆ ಇಲ್ಲ ಅಂದರೆ ಬೈಬಲಲ್ಲಿ ಇದು ಬರೆಯಲ್ಪಡ್ತಿರಲಿಲ್ಲ. ಆಮೇಲೆ ಹಲ್ಲೆಲೂಯಾ. ಈ ವರಕ್ಕಾಗಿ ಅನ್ಯ ಭಾಷೆಯಲ್ಲಿ ಮಾತಾಡಬೇಕೆಂಬುದಕ್ಕಾಗಿ ನೀವು ಆಸೆ ಪಡ್ರಿ, ನೀವು ಕೇಳ್ರಿ, ನೀವು ಕಾದಿರಿ. ದೇವರು ನಿಶ್ಚಯವಾಗಿ ನಿಮ್ಮನ್ನು ತುಂಬಿಸುತ್ತಾನೆ. ಆಮೇಲೆ ಹಲ್ಲೆಲೂಯಾ, ನಿಶ್ಚಯವಾಗಿ ತುಂಬಿಸ್ತಾನೆ. ಇದಾದ ಅನುಭವ. ನಾನು ಕೂಡ ಕೆಲವೊಂದು ಸೇವೆಗಳಿಗೆ ಹೋಗಬೇಕಾದ್ರೆ, ಆ ಗಾಡಿಯಲ್ಲಿ ಹೋಗಬೇಕಾದ್ರೆಲ್ಲ ಅನ್ಯ ಭಾಷೆ.
ಮೀನ್ ಕೆಲವೊಂದು ಸಲ ಆಫೀಸ್ಗೆ ಹೋಗಬೇಕಾದ್ರೆ ಕೂಡ ಅನ್ಯ ಭಾಷೆ, ಆಫೀಸ್ ಕೆಲಸ ಮಾಡ್ತಿದ್ರು ಕೂಡ ನನ್ನ ಮನಸ್ಸಿನಲ್ಲಿ ಹಾಗೆ ಅನ್ಯ ಭಾಷೆಯಲ್ಲಿ ಮಾತಾಡ್ತಾ ಇರಬೇಕಾದ್ರೆ ಆ ವಾತಾವರಣವೇ ಒಂದು ಪರಲೋಕದ ವಾತಾವರಣವಾಗಿ ಬದಲಾಗ್ತದೆ. ರುಚಿಸಿ ನೋಡಿದ್ರೇ ಅದರ ರುಚಿ ನಮಗೆ ಗೊತ್ತಾಗ್ತದೆ, ದೂರದಿಂದ ನೋಡಿದ್ರೆ ಅದರ ರುಚಿ ನಮಗೆ ಗೊತ್ತಾಗೋದೇ ಇಲ್ಲ. ಈಗ ಒಂದು ಬಿರಿಯಾನಿ ಅಂತ ಇಟ್ಕೊಳ್ಳೋಣ, ಮಟನ್ ಬಿರಿಯಾನಿ ಅಂತ ಇಟ್ಕೊಳ್ಳೋಣ. ಅದು ದೂರದಲ್ಲಿ ಇಟ್ಬಿಟ್ಟು ಬೇರೆ ಯಾರೋ ಒಬ್ಬರು ತಿನ್ನುತ್ತಾ ಇದ್ದು ತುಂಬ ಟೇಸ್ಟ್ ಆಗಿದೆ, ನೀವು ಕೂಡ ಅದನ್ನು ನೋಡ್ತಾ ಇರ್ತೀರಾ, ತುಂಬ ಟೇಸ್ಟ್ ಆಗಿದೆ ಅಂತ ಒಂದು ವೇಳೆ ಅನ್ನಿಸ್ಬೋದು. ಆದರೆ ಅದನ್ನು ರುಚಿಸಿ ನೋಡಿದ್ರೆ ಮಾತ್ರ ಅದರ ರುಚಿ ಏನಿದೆ ಅಂತ ನಮಗೆ ತಿಳ್ಕೊಳ್ಳೋಕ್ಕೆ ಸಾಧ್ಯ. ಅದೇ ರೀತಿಯಾಗಿ ದೇವರು ಎಂಥವನಂತ ನಾವು ರುಚಿಸಿ ನೋಡಬೇಕು, ಈ ವರಗಳು ಹೇಗೆ ಎಂಬುದಾಗಿ ನಾವು ರುಚಿಸಿ ನೋಡಬೇಕು. ನೀವು ನಾನು ಕೇಳುವುದಾದರೆ ದೇವರು ನಿಶ್ಚಯವಾಗಿ ಇದನ್ನು ನಮಗೆ ಕೊಡುವಂಥ ದೇವರಾಗಿದ್ದಾನೆ. ಅಪೊಸ್ತಲನಾದಂಥ ಪೌಲನು ಹೇಳ್ತಾನೆ, ನಿಮ್ಮೆಲ್ಲರಿಗಿಂತ ನಾನು ಹೆಚ್ಚು ಅನ್ಯ ಭಾಷೆಗಳನ್ನು ನಾನು ಮಾತಾಡುತ್ತೇನೆ. ಆಮೇನ್, ಹಲ್ಲೆಲೂಯ. ಗಟ್ಟಿಯಾಗಿ ನಾವೇನು ಹೇಳ್ತೀರಾ? ದಯವಿಟ್ಟು ಇದಕ್ಕಾಗಿ ದಾಹಗೊಳ್ಳ್ರಿ. ಸೊ ಇದರಲ್ಲಿ 3 ವರಗಳ ಬಗ್ಗೆ ಮಾತ್ರ ನಾನು ನಿಮಗೆ ಹೇಳಿಕೊಡಲು ನಾನು ಬಯಸುತ್ತೇನೆ. ಆಮೇನ್, ಅನ್ಯ ಭಾಷೆಯಲ್ಲಿರುವಂಥ 3 ವಿಧವಾದಂಥ ವರಗಳು. ಕಳೆದ ವಾರದಲ್ಲಿ ನಾನು ಇದರ ಬಗ್ಗೆ ಹೇಳಿದೆ. 1 ಮನುಷ್ಯರು ಆಡುವಂಥ ಭಾಷೆ. ಆಮೇನ್. 2 ಪರಿಶುದ್ಧಾತ್ಮನ ಭಾಷೆ. 3 ಪರಲೋಕದ ಭಾಷೆ ಅಥವಾ ದೇವದೂತರ ಭಾಷೆ ಅಥವಾ ದೇವರ ಭಾಷೆ ಎಂಬುದಾಗಿ ನಾವು ತಗೋಬೋದು. ಆಮೇಲೆ ಇದನ್ನು ನಾವು ಮೊದಲು ತಿಳ್ಕೊಳ್ಳೋಣ. ಇದರ ಇನ್ನೂ ಆಳವಾದ ಅರ್ಥವನ್ನು ಅನೇಕ ಪುಸ್ತಕಗಳನ್ನು ನಾವು ಓದಿ ತಿಳ್ಕೊಬೋದು, ಅಥವಾ ದೇವರಿಗೆ ಚಿತ್ತವಾದರೆ ಈ ಸಂದೇಶದ ಮುಖಾಂತರವಾಗಿ ಇನ್ನೂ 2ನೇ ಒಂದು ಸೀರೀಸ್, ಅದರಲ್ಲಿ ಪರಿಶುದ್ಧಾತ್ಮನಿಗೆ ಚಿತ್ತವಾದರೆ ಅದನ್ನು ಕೂಡ ಪರಿಶುದ್ಧಾತ್ಮನಿಗೆ ಹೇಳಿಕೊಡಲು ಆತನು ಸರ್ವಶಕ್ತನಾಗಿದ್ದಾನೆ. ಆಮೇಲೆ ಸೊ 3 ವಿಧವಾದಂಥ ಕಾರ್ಯಗಳು ಈ ಅನ್ಯ ಭಾಷೆಯಲ್ಲಿ ನಾವು ಧ್ಯಾನ ಮಾಡಲಿದ್ದೇವೆ. 1 ಮನುಷ್ಯರನ್ನಾಡುವಂಥ ಭಾಷೆ. 1 ಕೊರಿಂಥದವರಿಗೆ 13ನೇ ಅಧ್ಯಾಯ 1ನೇ ವಾಕ್ಯವನ್ನು ಓದಬೇಕಾದ್ರೆ ಅಲ್ಲಿ ವಾಕ್ಯ ಈ ರೀತಿಯಾಗಿ ಹೇಳ್ತದೆ, ನೀವು ಮನುಷ್ಯರನ್ನಾಡುವಂಥ ಭಾಷೆಯನ್ನಾಡಿದ್ರು. ಆಮೇಲೆ ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ ಕಳೆದ ವಾರದಲ್ಲಿ ನಾನು ಹೇಳಿದ ಹಾಗೆ 6ರಿಂದ ಅದರ 10ನೇ ವಾಕ್ಯದ ತನಕ ನೋಡಬೇಕಾದ್ರೆ, ಪಂಚಾಶತಮದ ದಿನದಲ್ಲಿ ಪರಿಶುದ್ಧಾತ್ಮನು 120 ಮಂದಿ ಮೇಲೆ ಬಂದಾಗ ಅವರು ಬೇರೆ ಮನುಷ್ಯರ ಭಾಷೆಯನ್ನಾಡಿದ್ರು. ಆಮೇಲೆ ಐರೋಪ್ಯದ ಭಾಷೆ, ಅರೇಬಿಯದ ಭಾಷೆ, ಅದರ ಸುತ್ತಮುತ್ತಲಿರುವಂಥ ಅನೇಕ ಹೆಚ್ಚು ಕಮ್ಮಿ 12-14 ವಿಧವಾದಂಥ ಭಾಷೆಗಳನ್ನು ಆಡಿದ್ರು. ಕೆಲವೊಂದು ಸಾರಿ ಪರಿಶುದ್ಧಾತ್ಮನು ನಮ್ಮ ಮೇಲೆ ಬಲವಾಗಿ ಇಳಿದು ಬರುವಾಗ ಬೇರೆ ದೇಶದ ಅಥವಾ ಬೇರೆ ರಾಜ್ಯದ ಆ ಭಾಷೆಯನ್ನು ಕೂಡ ದೇವರು ನಮಗೆ ಕೊಡುವಂಥ ದೇವರಾಗಿದ್ದಾನೆ. ಆಮೇನ್ ಹೇಳ್ತೀರಾ? ಹಲ್ಲೆಲೂಯ, ಹಲ್ಲೆಲೂಯ. ನೋಡ್ರಿ, 2-3 ಅನುಭವಗಳನ್ನು ನಿಮಗೆ ಹೇಳ್ತೇನೆ, ಆಗ ನೀವು ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಹುದು. ಪಂಚಾಶತಮದ ದಿನದಲ್ಲಿ ಇವರು ಬೇರೆ ಭಾಷೆ ನಾಡುವಾಗ ಅವರು ದೇವರ ಅದ್ಭುತಗಳನ್ನು ಸೂಚಕಗಳನ್ನು ಕೊಂಡಾಡಿದ್ರು ಎಂಬುದಾಗಿ ಅಪೊಸ್ತಲರ 2ನೇ ಅಧ್ಯಾಯದಲ್ಲಿ 6ರಿಂದ 10ನೇ ವಾಕ್ಯದ ತನಕ ಓದುವಾಗ ನಾವು ಅದರಲ್ಲಿ ಕಂಡುಕೊಳ್ಳಬಹುದು. ಅವರು ಬೇರೆ ಭಾಷೆಯನ್ನಾಡಿದ್ರು. ಸೊ ಅನ್ಯ ಭಾಷೆ ವರಗಳಲ್ಲಿ ನಾವು ಮೊದಲನೇದಾಗಿ ಧ್ಯಾನ ಮಾಡುವುದು ಮನುಷ್ಯರಾಡುವಂಥ ಬೇರೆ ಭಾಷೆಗಳು. ಒಂದು ಉದಾಹರಣೆ ಹೇಳ್ತೇನೆ ನೋಡ್ರಿ, ನಮ್ಮ ಸುಲಭವಾಗಿ ನಾವು ಅರ್ಥ ಮಾಡಿಕೊಳ್ಳುವುದಕ್ಕಾಗಿ. ಆಮೇಲೆ ಒಮ್ಮೆ ಒಬ್ಬ ದೇವ ಸೇವಕರು ನಮ್ಮ ಭಾರತ ದೇಶದಿಂದ ಹೊರ ದೇಶಕ್ಕೆ ಈ ಈ ಈ ಪಶ್ಚಿಮದಲ್ಲಿರುವಂಥ ಕೆಲವು ದೇಶಗಳಿಗೆ 2 ತಿಂಗಳುಗಳು ಅವರು ಸೇವೆಗಾಗಿ ಹೋಗಿದ್ರಂತೆ. ಆಮೇಲೆ 2 ತಿಂಗಳುಗಳು ಸೇವೆಗಾಗಿ ಹೋಗಿದ್ದರು. ಅಲ್ಲಿ ಯಾರೋ ಒಬ್ಬರ ಸಹೋದರ ಮುಖಾಂತರವಾಗಿ 1 ವಾರ ಒಂದು ದೇಶದಲ್ಲಿ, ಇನ್ನೊಂದು ವಾರ ಇನ್ನೊಂದು ದೇಶದಲ್ಲಿ, ಈ ರೀತಿಯಾಗಿ ಅನೇಕ ಹಳ್ಳಿಗಳು, ಅನೇಕ ನಗರಗಳು, ಅನೇಕ ಪಟ್ಟಣಗಳಲ್ಲಿ ಅವರು ಸೇವೆ ಮಾಡ್ತಿದ್ದರಂತೆ. ಈಗ ಒಂದು ನಿರ್ದಿಷ್ಟವಾದಂಥ ದೇಶಕ್ಕೆ 1.5 ತಿಂಗಳಾಯಿತು. ಇವರಿಗೆ ಮಕ್ಕಳಿದ್ದಾರೆ, ಹೆಂಡತಿ ಇದ್ದಾರೆ, ಕೆಲಸ ಇದೆ, ರಜೆ ಹಾಕಿ ಹೋಗಿದ್ದರು. ಈಗ ಇವರಿಗೆ ತುಂಬ ಬೇಸರ ಆಯ್ತಂತೆ, ನನ್ನ ಮಕ್ಕಳು ನೋಡಲಿಲ್ವಲ್ಲ. ಆ ಕಾಲದಲ್ಲಿ ಫೋನೂ ಇರಲಿಲ್ಲ, ಆ ಕಾಲದಲ್ಲಿ ಲೆಟ್ರೇ ಬರಿಬೇಕು. ಇವರು ಮಕ್ಕಳ ಮೇಲೆ ತುಂಬ ಪ್ರೀತಿ, ಚಿಕ್ಕ ಮಕ್ಕಳು ಬಿಟ್ಬಿಟ್ಟು ಬಂದ್ಬಿಟ್ನಲ್ಲ, ಹೆಂಡತಿನ ನೋಡಬೇಕು, ಮಕ್ಕಳನ್ನ ನೋಡಬೇಕಂತ ತುಂಬ ಆಸೆ ಆಗಿತ್ತು. ಆಗ ಇವರು
ಒಂದು 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 ಕೂಟದಲ್ಲಿ ಈಗ ಪ್ರಸಂಗ ಮಾಡೋದಕ್ಕೆ ಮುಂಚಿತವಾಗಿ ಮಧ್ಯಾಹ್ನದ ವೇಳೆಯಲ್ಲಿ ಒಂದು 20 ಮಂದಿ ಸೇರಿ ಪ್ರಾರ್ಥನೆ ಮಾಡ್ತಾ ಇದ್ದರಂತೆ. ಕೂಟ ಸಂಜೆ, ಅದ ಮಧ್ಯಾಹ್ನದ ವೇಳೆಯಲ್ಲಿ ಆ ಕೂಟಕ್ಕಾಗಿ ಪ್ರಾರ್ಥನೆ ಮಾಡ್ತಿದ್ರು. ಅಲ್ಲಿ ಯಾರಿಗೂ ತಮಿಳು ಭಾಷೆ ಗೊತ್ತೇ ಇಲ್ಲ. ಆ ಲೋಕಲ್ ಲ್ಯಾಂಗ್ವೇಜ್, ಆ ಭಾಷೆ ಮಾತ್ರ ಅವರಿಗೆ ಗೊತ್ತಿತ್ತು. ಆದರೆ ತಮಿಳು ಭಾಷೆ ಯಾರಿಗೂ ಗೊತ್ತಿಲ್ಲ. ಇವರು ಮನ ಬೇಸರದಿಂದ ಇವರು ಸೋತೋಗ್ಬಿಟ್ಟಿದ್ದಾರೆ. ಏನಪ್ಪ, ನನ್ನ ಮಕ್ಕಳನ್ನೆಲ್ಲ ನೋಡಬೇಕಲ್ಲ, ಇನ್ನೂ 2 ವಾರ ಇದೆಯಲ್ಲ, 2 ವಾರ ಮುಗಿಸ್ಕೊಂಡು ಅದಾದಮೇಲೆ ತಾನೇ ನನ್ನ ದೇಶಕ್ಕೆ ನಾನು ಹೋಗಬೇಕೆಂಬುದಾಗಿ ಈಗೆಲ್ಲ ಸೇರಿ ಸ್ತುತಿ ಮಾಡಿ ಸ್ತೋತ್ರ ಮಾಡಿ ಆತ್ಮ ಭರಿತರಾಗಿ ಪ್ರಾರ್ಥನೆ ಮಾಡ್ತಿರ್ಬೇಕಾದ್ರೆ ದಿಢೀರಂತ ಒಬ್ಬರ ಮೇಲೆ ಪರಿಶುದ್ಧಾತ್ಮನ ಬಲವಾಗಿ ಇಳಿದು ಬಂದು ಅವರು ಸ್ಪಷ್ಟವಾಗಿ ತಮಿಳು ಭಾಷೆಯಲ್ಲಿ ಬ್ರದರ್ ಹತ್ರ ಮಾತಾಡ್ತಿದ್ದಾರಂತೆ, ಈ ಸಹೋದರನಂತ, ಈ ಸೇವಕರ ಹತ್ರ ಮಾತಾಡ್ತಿದ್ದಾರಂತೆ. ಪರಿಶುದ್ಧಾತ್ಮನು, என் மகனே ஏன் நீ சோர்ந்து போகிறாய், இன்னும் 2 வாரங்கள் ஊழியம் இருக்கிறதல்லவா, நான் உன்னை பயன்படுத்துவேன், உன் பிள்ளைகளை நான் பார்த்து கொள்வேன், உன் மனைவியை நான் பார்த்து கொள்வேன், ನೀ ಕಲಂಗಾದೆ ತಿಗಯಾದೆ, ನಾವು ಉನ್ನೋಡ ಕೂಡ ಇರುತ್ತೇನೆ. ಈ ರೀತಿಯಾಗಿ ಒಂದು 10 ನಿಮಿಷಗಳು ತಮಿಳು ಭಾಷೆನೇ ಗೊತ್ತಿಲ್ಲದಿರುವಂಥ ಆ ಸಹೋದರನು ಪವಿತ್ರಾತ್ಮ ಭರಿತರಾಗಿ ತಮಿಳು ಭಾಷೆಯಲ್ಲಿ ಮಾತಾಡಿದಾಗ ಈ ಸಹೋದರನಲ್ಲಿ ಒಂದು ದೊಡ್ಡ ಭಕ್ತಿ ವೃದ್ಧಿ ಉಂಟಾಯಿತು. ಆಮೇಲೆ ಆಗ ಆ ಅನಾಯಿಂಟಿಂಗ್ ಹಾಗೆ ಅವರು ಆ ಭಾಷೆ ಮಾತಾಡೋದನ್ನು ನಿಲ್ಲಿಸಿದ ತಕ್ಷಣ ಅವ್ರಿಗೆ ಏನು ಮಾತಾಡಿದ್ರು ಅವರಿಗೆ ಅದು ಗೊತ್ತಿಲ್ಲ. ಅವರು ಪುನಃ ಅವರ ಸ್ವಂತ ಆ ಸ್ಥಳೀಯ ಭಾಷೆಯಲ್ಲಿ ಅವರು ಪ್ರಾರ್ಥನೆ ಮಾಡೋಕ್ಕೆ ಶುರು ಮಾಡಿದ್ರು. ಪ್ರಿಯರಾದವರೇ, ಈ ರೀತಿಯಾದಂಥ ಅನುಭವಗಳು ಇವತ್ತು ಉಂಟು. ಆಮೇಲೆ ದಯವಿಟ್ಟು ಈ ವರಗಳನ್ನು ನಾವು ಕೀಳಾಗಿ ನೋಡುವುದು ಬೇಡ. ಈ ವರಗಳು ನನಗೆ ಬೇಕು, ಅನ್ಯ ಭಾಷೆಯ ವರ ನನಗೆ ಬೇಕು ಎಂಬುದಾಗಿ ನಾವು ಕೇಳುವಾಗ ದೇವರು ಕೊಡ್ತಾನೆ. ನಾನು ಪ್ರಥಮ ಪರಿಚಯದ ಸಂದೇಶದಲ್ಲೇ ಹೇಳಿದೆ, ಸಮಯಕ್ಕೆ ತಕ್ಕ ಹಾಗೆ, ಆ ಪರಿಸ್ಥಿತಿಗೆ ತಕ್ಕ ಹಾಗೆ, ಮನುಷ್ಯರಿಗೆ ಯಾವುದು ಅಗತ್ಯವಿದೆಯೋ ಅದಕ್ಕೆ ತಕ್ಕ ಹಾಗೆ ದೇವರ ನಾಮ ಮಹಿಮೆಗಾಗಿ ಕರ್ತನು ನಮ್ಮ ಮುಖಾಂತರವಾಗಿ ಈ ವರಗಳನ್ನು ಪ್ರಕಟಿಸುವಂಥ ದೇವರಾಗಿದ್ದಾನೆ. ಆಮೇಲೆ ನನ್ನ ಸಂಗಡ ನಮ್ಮ ಟೀಮಲ್ಲಿ ಒಂದು 4-5 ಜನ ನಾವು ಹೋಗುವಾಗ, ಸೇವೆಗೆ ಹೋಗುವಾಗೆಲ್ಲ ಅನೇಕ ಜಾಗಗಳಿಗೆ ಸೇವೆಗೆ ಹೋಗ್ತೇವೆ. ಅದರಲ್ಲಿ ನನ್ನ ಜೊತೆಲಿರುವಂಥ ಒಬ್ಬ ಸಹೋದರನು ಜಾಪನೀಸ್ ಲ್ಯಾಂಗ್ವೇಜನ್ನು ಓದಿದ್ದಾರೆ. ಜಾಪನೀಸು ಮತ್ತು ಸ್ಪ್ಯಾನಿಷ್ ಭಾಷೆಯ ಸ್ವಲ್ಪ ಕಾರ್ಯಗಳು ಅವರಿಗೆ ಗೊತ್ತಿದೆ. ನಾವೊಂದು ಕಡೆಗೆ ಸೇವೆಗೆ ಹೋಗಿದ್ದಾಗ ಅಲ್ಲಿ ಒಂದು ಅಮ್ಮ ಮೇಲೆ ದೇವರಾತ್ಮನು ಬಂದು, 1 ತಿಂಗಳ ಹಿಂದೆ ಇರ್ಬೋದು, ದೇವರಾತ್ಮನು ಬಂದು ಆ ಅಮ್ಮ ಯಾವುದೋ ಒಂದು ನೂತನ ಭಾಷೆಯಲ್ಲಿ ಅವರು ಮಾತಾಡ್ತಾ ಇದ್ದಾರೆ. ಈ ಸಹೋದರ, ಅವ್ರಿಗೆ ಜಾಪನೀಸು ಸ್ಪ್ಯಾನಿಷು ಸ್ವಲ್ಪ ಗೊತ್ತಿದೆ. ಈ ಸಹೋದರರು ಆ ಕೂಟೆಲ್ಲ ಮುಗಿಸಿ ನಾವು ಹಿಂದಿರುಗಿ ಕಾರಲ್ಲಿ ಬರ್ತಿರ್ಬೇಕಾದ್ರು ಹೇಳಿದ್ರು, ಅಣ್ಣ ನನಗೇನು ಆ ಸಹೋದರಿ ಮಾತಾಡಿದ್ದು ಸ್ಪ್ಯಾನಿಷ್ ಭಾಷೆ ಹಾಗೆ ಇದೆ ಅಲ್ಲ. ದೇವರಾತ್ಮನ ಯಾವ ಪ್ರೇರಣೆಯನ್ನು ಯಾವಾಗ ಕೊಡ್ತಾನೆ ನಮಗೆ ಗೊತ್ತಿಲ್ಲ. ಆದರೆ ಆ ವರಗಳ ಬಗ್ಗೆ ಒಂದು ಆಸೆಯು ಆಸಕ್ತಿನ ಹೊಂದಿಕೊಳ್ಳುವಾಗ ನಿಶ್ಚಯವಾಗಿ ಅದು ನಮ್ಮ ಆತ್ಮಿಕ ಜೀವಿತದ ಬೆಳವಣಿಗೆ, ಭಕ್ತಿ ವೃದ್ಧಿಗೆ ಪ್ರಯೋಜನಕರವಾಗಿರುತ್ತದೆ. ಅದು ಮಾತ್ರವಲ್ಲ, ಇನ್ನೊಂದು ಸಂಭವವನ್ನು ನಾನು ಹೇಳ್ತೇನೆ ನೋಡ್ರಿ. ಒಬ್ಬ ನನಗೆ ಪರಿಚಯ ಇರುವಂಥ ಸೇವಕರು ಒಂದು ಮನೆಗೆ ಅವರು ಪ್ರಾರ್ಥನೆಗಾಗಿ ಕರೆದಿದ್ದರು. ಆಗ ಅವರ ಮನೆಯಲ್ಲಿರುವಂಥ ಆ ಸಹೋದರನು ಹೊರ ದೇಶದಿಂದ ಕೆಲಸ ಮಾಡಿ ರಜೆಗಾಗಿ ಬಂದಿದ್ದಾರೆ. ಈ ದೇವಸೇವಕರು ಅವ್ರ ಮನೆಗೆ ಪ್ರೇಯರ್ಗಾಗಿ ಹೋಗಿದ್ದಾಗ ಆ ಸಹೋದರನು ಹೇಳಿದ್ರು, ನಾನೆಲ್ಲ ಪ್ರೇಯರ್ಗೆಲ್ಲ ಬರಲ್ಲ, ನೀವು ಬೇಕಂದರೆ ಪ್ರೇಯರ್ ಮಾಡ್ಕೊಳ್ರಿ, ನಾನು ನನ್ನ ರೂಮಲ್ಲೇ ಇರ್ತೀನಿ ಎಂಬುದಾಗಿ ಇವ್ರ ಹತ್ರ ಸುಮ್ಮನೆ ಹಲೋ ಅಂತ ಹೇಳಿ ಅವ್ರ ರೂಮಲ್ಲಿ ಹೋಗಿ ಕೂತ್ಕೊಂಡ್ಬಿಟ್ರು. ಈಗ ಈ ದೇವಸೇವಕರು, ಆ ಸಹೋದರನ ಅಮ್ಮ ಮತ್ತು ಅವರ ಹೆಂಡತಿ ಅವರು ಮೊಣಕಾಲೂರಿ ತುಂಬ ಹೊತ್ತು ಹಾಡುಗಳನ್ನು ಹಾಡಿ ಸ್ತುತಿ ಮಾಡಿ ಈ ಪ್ರಾರ್ಥನೆ ಮಾಡ್ತಾಯಿದ್ರು. ಈಗ ದಿಢೀರಂತ ಈ ದೇವಸೇವಕರ ಮೇಲೆ ಅದು ದೇವರ ಅಭಿಷೇಕ ಬಲವಾಗಿ ಇಳಿದು ಬಂತು. ಪ್ರೇರಾದವರೇ, ನಾನು ಹೇಳುವುದು ಸುಳ್ಳಲ್ಲ, ನನಗೆ ಗೊತ್ತಿರುವಂಥ ದೇವಸೇವಕರ ಅನುಭವಗಳನ್ನೇ ನಾನು ಹೇಳ್ತಿದ್ದೇನೆ. ಆಗ ಇವರ ಮೇಲೆ ಬಲವಾದ ಈ ಅಭಿಷೇಕ ಬಂದ ತಕ್ಷಣ ಇವರು ಯಾವುದೋ ಒಂದು ಹೊಸ ರೀತಿಯಾದಂಥ ಭಾಷೆಗಳನ್ನು ಮಾತಾಡೋಕ್ಕೆ ಶುರು ಮಾಡಿದ್ರು. ಒಂದು 10 ನಿಮಿಷ ಆದಮೇಲೆ ಕಣ್ಣು ತೆರೆದು ನೋಡಿದಾಗ ರೂಮಲ್ಲಿ ಕೂತಿದ್ದಂಥ ಆ ಹೊರದೇಶದಿಂದ ರಜೆಗಾಗಿ ಬಂದಿದ್ದಂಥ ಸಹೋದರನು ಮೊಣಕಾಲೂರಿ ಕಣ್ಣೀರು ಸುರಿಸಿ ತನ್ನ ಪಾಪಗಳನ್ನು ಅರಿಕೆ ಮಾಡಿ ಪ್ರಾರ್ಥನೆ ಮಾಡ್ತಿದ್ದಾರಂತೆ. ಈ ದೇವಸೇವಕರಿಗೆ ಆಶ್ಚರ್ಯವಾಯಿತು. ಎಲ್ಲ ಪ್ರಾರ್ಥನೆ ಮುಗಿಸಿದ ತಕ್ಷಣ ಅವರು ಕೇಳಿದ್ರು,
ಯಾಕಪ್ಪ ನೀನು ರೂಮಲ್ಲಿದ್ದೆ, ನೀನು ಹೇಗೆ ಬಂದೆ, ಹೇಗೆ ಪ್ರಾರ್ಥನೆಯಲ್ಲಿ ಕೂತ್ಕೊಂಡೆ, ಏನೂ ಗೊತ್ತಾಗಿಲ್ವಲ್ಲ. ಆಗ ಸಹೋದರನು ಹೇಳಿದ್ರು, ಬ್ರದರ್, ನಾನು ಬಂದಿರುವಂಥ ದೇಶದಲ್ಲಿ ಒಂದು ಭಾಷೆಯನ್ನು ಆಡ್ತಾರೆ, ಅದನ್ನು ನಾನು ಕಲ್ತ್ಕೊಂಡ್ಬಿಟ್ಟೆ. ಆ ಭಾಷೆ ನಮ್ಮ ಭಾರತದಲ್ಲಿ ಯಾರಿಗೂ ಗೊತ್ತಿಲ್ಲ. ನೀವು ಪ್ರಾರ್ಥನೆ ಮಾಡಬೇಕಾದ್ರೆ ದಿಢೀರಂತ ಅದೇ ಭಾಷೆಯಲ್ಲಿ ಪ್ರಾರ್ಥನೆ ಮಾಡೋಕ್ಕೆ ಶುರು ಮಾಡಿದ್ರಿ. ಅದೇ ಭಾಷೆಯನ್ನು ಭಾಳ ಸರಳವಾಗಿ, ಗ್ರಾಮ್ಯಾಟಿಕಲ್ ಆಗಿ ಆ ಜನರು ಹೇಗೆ ಮಾತಾಡ್ತಾರೋ ಅದೇ ರೀತಿಯಾಗಿ ನೀವು ಮಾತಾಡ್ತಿದ್ರಿ. ಆ ಮಾತಿನಲ್ಲಿ ನಾನು ಆ ದೇಶದಲ್ಲಿ ಇದ್ದಾಗ ಏನೆಲ್ಲ ಪಾಪಗಳನ್ನು ಮಾಡಿ ದೇವರಿಗೆ ದುಃಖವನ್ನು ಕೊಂಡು ಬಂದೆನೋ ಅದನ್ನೆಲ್ಲ ಪರಿಶುದ್ಧ ಆತ್ಮನು ನಿಮ್ಮ ಮುಖಾಂತರವಾಗಿ ಪ್ರಕಟಿಸಿ, ನೀನು ಮಾಡುವುದು ತಪ್ಪು, ನೀನು ಮನ ತಿರುಗಬೇಕು, ಇವತ್ತೇ ಒಪ್ಪಿಸಿಕೊಡು, ನಾನು ನಿನ್ನನ್ನು ಪ್ರೀತಿಸ್ತೇನೆ ಎಂಬುದಾಗಿ ದೇವರ ಆತ್ಮನು ಆ ಭಾಷೆಯಲ್ಲಿ ನನ್ನೊಟ್ಟಿಗೆ ಮಾತಾಡ್ದ. ಇದನ್ನು ಕೇಳಿದ ತಕ್ಷಣ ನನ್ನಿಂದ ಆ ದೇವರ ಪ್ರಸನ್ನತೆಯನ್ನು ಅಡಗಿಸಿಕೊಳ್ಳೋಕ್ಕಾಗಲಿಲ್ಲ. ಅದು ದೇವರ ಪ್ರಸನ್ನತೆ ನಾನು ತುಂಬಿಸಿತ್ತು. ರೂಮಲ್ಲಿ ಇರೋಕ್ಕಾಗಲಿಲ್ಲ. ನಾನು ಬಂದು ಮೊಣಕಾಲೂರಿದೆ, ನನ್ನ ಪಾಪಗಳನ್ನು ಅರಿಕೆ ಮಾಡಿದೆ. ನನಗೆ ಏನು ಆಶ್ಚರ್ಯ ಅಂದರೆ, ನೀವು ಯಾವಾಗ ಈ ಭಾಷೆನ ಕಲ್ತ್ಕೊಂಡ್ರಿ ಬ್ರದರ್? ಆಗ ಈ ಸಹೋದರನು ಹೇಳಿದ್ರಂತೆ, ನನಗೆ ಭಾಷೆನೇ ಗೊತ್ತಿಲ್ಲಪ್ಪ, ನನಗೇನಾಯಿತೋ ಗೊತ್ತಿಲ್ಲ, ದಿಢೀರಂತ ದೇವರಾತ್ಮನನ್ನು ತುಂಬಿಸಿದ, ದಿಢೀರಂತ ನಾನು ಭಾಷೆಯನ್ನು ಮಾತಾಡೋಕ್ಕೆ ಶುರು ಮಾಡಿದೆ. ಅದು ಯಾವ ಭಾಷೆ ಅಂತೂ ನನಗೆ ಗೊತ್ತಿಲ್ಲ, ನೀನು ಹೇಳಿದ ಮೇಲೆ ನನಗೆ ಗೊತ್ತಾಗ್ತಿದೆ ಆ ದೇಶದ ಭಾಷೆ. ಕೆಲವೊಂದು ಸಾರಿ ದೇವರ ಆತ್ಮನು ಈ ವರಗಳನ್ನು ಕೊಂಡು ಅನೇಕ ಜನರು ದೇವರ ಬಳಿಗೆ ಬರುವಂತೆ, ಮಾನಸಾಂತರ ಹೊಂದುವಂತೆ ದೇವರು ನಮ್ಮನ್ನು ಉಪಯೋಗಿಸುತ್ತಾನೆ. ಆಮೇನ್, ಹಲ್ಲೆಲೂಯಾ. ನೋಡ್ರಿ, ಪಂಚಾಶತಮದ ದಿನದಲ್ಲಿ ಅವರು ಬೇರೆ ಬೇರೆ ಭಾಷೆಗಳನ್ನು ಆಡುವಾಗ, ದೇವರ ಕೃತ್ಯಗಳನ್ನು ಕೊಂಡಾಡುವಾಗ ಅವರೆಲ್ಲ ಬೆರಗಾದರು. ಇವರು ಹೇಗೆ ನಮ್ಮ ಭಾಷೆಯನ್ನು ಆಡ್ತಾರೆ, ಅವರೆಲ್ಲ ಬೆರಗಾದರು. ಪ್ರಿಯರಾದವರೇ, ಇವತ್ತು ಕೂಡ ಈ ರೀತಿಯಾದಂಥ ಕೃಪಾ ವರಗಳನ್ನು ದೇವರು ನಮಗೆ ಕೊಡುವಂಥ ದೇವರಾಗಿದ್ದಾನೆ. ಆಮೇನ್. ನನಗೆ ಈ ಅನುಭವ ಇದುವರೆಗೂ ನಾನು ಹೊಂದ್ಕೊಳ್ಳಿಲ್ಲ, ಆದರೆ ನಾನು ಪ್ರಾರ್ಥನೆ ಮಾಡ್ತಿದ್ದೇನೆ, ದೇವರು ನಿಶ್ಚಯವಾಗಿ ಈ ಅನುಭವವನ್ನು ಕೂಡ, ಒಂದು ವೇಳೆ ಅನೇಕ ದೇಶಗಳಿಗೆ ದೇವರು ನನ್ನನ್ನು ಕರ್ಕೊಂಡು ಹೋಗುವುದಾದರೆ ಈ ಅನುಭವವನ್ನು ಕೂಡ ದೇವರು ನನಗೆ ಕೊಡ್ತಾನೆ ಎಂಬುದಾಗಿ ನಾನು ನಂಬ್ತೇನೆ. ಆ ಸಮಯಕ್ಕೆ ತಕ್ಕ ಹಾಗೆ ಮನುಷ್ಯರಿಗೆ ಬೇಕಾಗಿರುವಂಥ ಕಾರ್ಯಗಳನ್ನು ದೇವರು ಸೇವಕರ ಮುಖಾಂತರವಾಗಿ ಅಥವಾ ವಿಶ್ವಾಸಿಗಳ ಮುಖಾಂತರವಾಗಿ ಮಾತನಾಡುವಂಥ ದೇವರಾಗಿದ್ದಾನೆ. ಆಮೇಲೆ ಎಷ್ಟು ಜನರು ಇದನ್ನು ಬಯಸ್ತೀರ ಪ್ರಿಯರಾದವರೇ? ನಾವು ಬಯಸಬೇಕು. ಆಗ ದೇವರು ನಮ್ಮನ್ನು ತುಂಬಿಸಿ, ನಮ್ಮನ್ನು ಉಪಯೋಗಿಸಿ ಅನೇಕ ಜನರು ದೇವರ ಕಡೆಗೆ ಬರುವಂತೆ ದೇವರು ನಮ್ಮನ್ನು ಬಲಪಡಿಸಿ ನಮ್ಮನ್ನು ನಡೆಸುವಂಥ ಆ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಒಂದು ಹಲ್ಲೆಲೂಯಾ ಹೇಳ್ತೀರಾ? ಆಮೇನ್, ಹಲ್ಲೆಲೂಯಾ. ಡೋಂಟ್ ಬಿ ಇಗ್ನೊರೆಂಟ್ ಅಬೌಟ್ ದ ಗಿಫ್ಟ್ಸ್ ಆಫ್ ಗಾಡ್. ಹಲ್ಲೆಲೂಯಾ. ನೆವರ್ ಸೇ ಐ ಡೋಂಟ್ ವಾಂಟ್ ದಿಸ್ ಗಿಫ್ಟ್, ನನಗೆ ವರನೇ ಬೇಡ ಅಂತ ಹೇಳಬೇಡ್ರಿ. ಡೋಂಟ್ ಬಿ, ನೆವರ್ ಬಿ ಇಗ್ನೊರೆಂಟ್, ಕೀಪ್ ಡಿಸೈರಿಂಗ್. ಆದ್ದರಿಂದ ಪ್ರಿಯರಾದವರೇ, ದಯವಿಟ್ಟು ಈ ಅನ್ಯ ಭಾಷೆಯ ವರದ ಬಗ್ಗೆ ನಾವು ತಿಳುವಳಿಕೆ ಇಲ್ಲದೆ ನಾವು ಇರಬಾರ್ದು. ಇದನ್ನು ನಾವು ತಿಳ್ಕೋಬೇಕು, ಇದನ್ನು ನಾವು ಕಲ್ತ್ಕೋಬೇಕು, ಇದಕ್ಕಾಗಿ ಪ್ರಾರ್ಥಿಸಬೇಕು, ಇದನ್ನು ಹೊಂದ್ಕೋಬೇಕು, ಮಾತಾಡೋಕ್ಕೆ ಶುರು ಮಾಡಬೇಕು. ಆಗ ನಮ್ಮಲ್ಲಿ ಭಕ್ತಿ ವೃದ್ಧಿ ಉಂಟಾಗ್ತದೆ, ದೇವರ ನಾಮವು ನಮ್ಮ ಮೂಲಕವಾಗಿ ಮಹಿಮೆ ಹೊಂದುತ್ತದೆ. ಇದೆಲ್ಲ ಯಾಕೆ ಅಂತ ನೋಡಬೇಕಾದ್ರೆ, ಉಜ್ಜೀವನಕ್ಕಾಗಿ, ಆತ್ಮ ಆದಾಯಕ್ಕಾಗಿ ದೇವರು ನಮಗೆ ಕೊಡುವಂಥ ಕೃಪಾವರಗಳು. ಆಮೇಲೆ ಸುಮ್ಮನೆ ಟೈಮ್ ವೇಸ್ಟ್ಗಾಗಿ ಅಲ್ಲ, ಸುಮ್ಮನೆ ಏನೋ ಒಂದು ಕಾರ್ಯಕ್ಕಾಗಿ ಅಲ್ಲ. ಇದೆಲ್ಲವೂ ನಮ್ಮ ವೈಯಕ್ತಿಕ ಜೀವಿತದ ಭಕ್ತಿ ವೃದ್ಧಿಗಾಗಿ, ಉಜ್ಜೀವನಕ್ಕಾಗಿ, ಆತ್ಮ ಆದಾಯಕ್ಕಾಗಿ. ಇದನ್ನು ಮನಸ್ಸಲ್ಲಿ ಇಟ್ಕೊಳ್ರಿ. ಹಲ್ಲೆಲೂಯಾ. ದಯವಿಟ್ಟು ಇದನ್ನು ನಾವು ಇನ್ನೂ ಆಳವಾಗಿ ನಾವು ತಿಳಿದುಕೊಳ್ಳೋಣ. ಅನೇಕ ಪುಸ್ತಕಗಳು ಉಂಟು, ನಾನು ನಿಮಗೆ ಆಗಲೇ ಹೇಳಿದೆ, ನಿಶ್ಚಯವಾಗಲೂ ಅದನ್ನು ಪರಿಚಯಪಡಿಸ್ತೇನೆ. ಅನೇಕ ದೇವ ಸೇವಕರ ಅನುಭವಗಳು ಉಂಟು, ಅದನ್ನು ನೀವು ತಿಳ್ಕೊಳ್ರಿ. ಅನೇಕ ವಿಧವಾದಂಥ ಸಂದೇಶಗಳು ಯೂಟ್ಯೂಬ್ನಲ್ಲಿ ಕೂಡ ಇರ್ಬೋದು, ಆಂಗ್ಲ ಭಾಷೆಯಲ್ಲಿರ್ಬೋದು, ತಮಿಳು ಭಾಷೆಯಲ್ಲಿರ್ಬೋದು, ಕನ್ನಡ ಭಾಷೆಯಲ್ಲಿರ್ಬೋದು. ನಾನು ಕನ್ನಡದಲ್ಲಿ ಹುಡುಕಿ ನೋಡಿದೆ, ಅಷ್ಟು ಇಲ್ಲ. ಆದ್ದರಿಂದಲೇ ಇದರ ಶೀರ್ಷಿಕೆಯನ್ನು ನಾವು ಶುರು ಮಾಡಿದ್ದೇವೆ. ಅನೇಕ ದೇವ ಸೇವಕರ ಬಳಿಯಲ್ಲಿ ನೀವು ಹೋಗುವಂಥ ಚರ್ಚಲ್ಲಿ ಪಾಸ್ಟ್ ಹತ್ರ ನೀವು ಕೇಳಿ, ನೀವು ತಿಳ್ಕೊಳ್ರಿ, ಅಥವಾ ನಿಮಗೆ ಪರಿಚಯ ಇರುವಂಥ ದೇವ ಸೇವಕರ ಬಳಿಯಲ್ಲಿ ಕೇಳಿ ತಿಳ್ಕೊಳ್ರಿ ಇದರ ರಹಸ್ಯಗಳು. ಅನೇಕ ಪುಸ್ತಕಗಳನ್ನು ಓದುವಂಥ ಅಭ್ಯಾಸ ನಮಗಿರಬೇಕು. ನಾನು ಎಷ್ಟೋ ಪುಸ್ತಕಗಳನ್ನು ಓದಿದ್ದೇನೆ. ನಾನು ಯಾಕೆ ಇದನ್ನು
ತುಂಬ ಇದನ್ನು ತುಂಬ ಇಷ್ಟಪಟ್ಟು ಹೇಳ್ತೇನೆ ಅಂದರೆ, ಇದನ್ನು ಅಷ್ಟು ನಾನು ಕಲ್ತ್ಕೊಂಡೆ ಪ್ರಿಯರಾದವರು, ಅಷ್ಟು ನಾನು ಅನೇಕ ಸಂದೇಶಗಳನ್ನು ಕೇಳಿದೆ, ಅಷ್ಟು ನಾನು ಅನೇಕ ತರಬೇತಿಗಳಲ್ಲಿ ಭಾಗವಹಿಸಿದೆ, ಅಷ್ಟು ದೇವಸೇವಕರ ಅನುಭವಗಳನ್ನು ನಾನು ಹೊಂದ್ಕೊಂಡೆ. ಆದ್ದರಿಂದ ಇದರ ಬಗ್ಗೆ ತಿಳುವಳಿಕೆ ಇಲ್ಲದೆ ನಾವು ಇರೋದು ಬೇಡ. ಇವತ್ತು ನಾವು ಅನ್ಯ ಭಾಷೆಯ ಬಗ್ಗೆ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಅದರಲ್ಲಿ 3 ಕಾರ್ಯಗಳಂತ ಹೇಳಿದೆ. ಅದರಲ್ಲಿ ಮೊದಲನೇ ಕಾರ್ಯ ಮಾತ್ರ ಇವತ್ತು ನಾವು ಧ್ಯಾನ ಮಾಡಿದೆವು. ಅದು ಮನುಷ್ಯರಾಡುವಂಥ ಭಾಷೆ. 1 ಕೊರಿಂಥದವರಿಗೆ 13ನೇ ಅಧ್ಯಾಯ ಅದರ 1ನೇ ವಾಕ್ಯ, ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ ಅದರ 6ನೇ ವಾಕ್ಯದಿಂದ 10ನೇ ವಾಕ್ಯದ ತನಕ ಮನೆಯಲ್ಲಿ ಓದ್ರಿ. ಈ ಅನುಭವಗಳು ನನಗೂ ಬೇಕು ಅಂತ ನೀವು ಕೇಳ್ರಿ. ಮುಂದಿನ ವಾರ ನಾವು ಪವಿತ್ರಾತ್ಮನ ಭಾಷೆ, ಅದು ರೋಮಾಪುರದವರಿಗೆ 8ನೇ ಅಧ್ಯಾಯ 26ನೇ ವಾಕ್ಯ. ಅದಾದಮೇಲೆ 3ನೇದಾಗಿ ಪರಲೋಕದ ಭಾಷೆ. ಇದರಲ್ಲಿ ಇನ್ನೂ ಅನೇಕ ಕಾರ್ಯಗಳಿದೆ, ಆದರೆ ಭಾಳ ಅಡಿಪಾಯವಾಗಿ, ಒಂದು ಅಸ್ಥಿವಾರವಾಗಿ ನಾವು ಇದನ್ನು ತಿಳಿದುಕೊಂಡು ಇದರಲ್ಲಿ ಬೆಳಿಬೇಕೆಂಬುದಕ್ಕಾಗಿ ಬೇಸಿಕ್ಕಾಗಿ ಈ 3 ಕಾರ್ಯಗಳನ್ನು ಮಾತ್ರ ನಾನು ಹೇಳಿಕೊಡಲು, ಪರಿಶುದ್ಧಾತ್ಮನ ಬಲದಿಂದ ನಿಮಗೆ ಹೇಳಿಕೊಡಲು ನಾನು ಬಯಸುತ್ತೇನೆ. ಅದಾದ ನಂತರ ನಾವು ಅನ್ಯ ಭಾಷೆಯ ವ್ಯಾಖ್ಯಾನದ ಬಗ್ಗೆ ನೋಡೋಣ, ಪ್ರವಾದನೆಯ ವರದ ಬಗ್ಗೆ ನೋಡೋಣ. ಆಗ ಈ 3 ವರಗಳನ್ನು ನೋಡಿದ್ರೆ ಗಿಫ್ಟ್ಸ್ ಆಫ್ ಕಮ್ಯುನಿಕೇಷನ್ ಅದನ್ನು ನಾವು ಮುಗಿಸ್ಬೋದು. ಉಳಿದ 6 ವರಗಳನ್ನು ಆಮೇಲೆ ಒಂದೊಂದು ಸೀರೀಸ್ ಆಗಿ ನಾವು ನೋಡೋಣ. ದಯವಿಟ್ಟು ಇದನ್ನು ಪುನಃ ಕೇಳ್ರಿ. ಇದರ ಬಗ್ಗೆ ಸತ್ಯವೇದದಲ್ಲಿರುವಂಥ ರಹಸ್ಯಗಳನ್ನು ನೀವು ತಿಳಿದುಕೊಳ್ಳ್ರಿ, ಕಾದಿರಿ, ಪ್ರಾರ್ಥಿಸಿರಿ. ದೇವರು ನಿಶ್ಚಯವಾಗಿ ನಮ್ಮನ್ನು ತುಂಬಿಸುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯ. ಗಟ್ಟಿಯಾಗಿ ಒಂದು ಆಮೇನ್ ಹೇಳ್ತೀರಾ? ಗಟ್ಟಿಯಾಗಿ ಒಂದು ಹಲ್ಲೆಲೂಯ ಹೇಳ್ತೀರಾ? ಎಲ್ಲ ಕಣ್ಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಏಸಪ್ಪ, ನನಗೂ ಈ ವರಗಳು ಬೇಕು ಸ್ವಾಮಿ. ಲಾರ್ಡ್, ಗಿವ್ ಮಿ ದಿಸ್ ಗಿಫ್ಟ್ಸ್ ಲಾರ್ಡ್. ಸುಮ್ಮನೆ ದೇವರೇ ಉಪ್ಪು ಇಲ್ಲದೆ, ಖಾರ ಇಲ್ಲದೆ, ದೇವರೇ ತಣ್ಣಗೂ ಇಲ್ಲದೆ, ಬೆಚ್ಚಗೂ ಇಲ್ಲದೆ, ಉಗುರು ಬೆಚ್ಚಗೆ ಜೀವಿತ ನನಗೆ ಬೇಡ ಸ್ವಾಮಿ. ಬೆಂಕಿಯಾಗಿರಬೇಕು. ಈ ವರಗಳೆಲ್ಲ ನನಗೆ ಕೊಡು ಸ್ವಾಮಿ. ಈಗ ನಾವು ಧ್ಯಾನ ಮಾಡಿದಂಥ ಅನ್ಯ ಭಾಷೆಯ ವರ ನನಗೆ ಬೇಕು ಸ್ವಾಮಿ. ನೀವು ಇರುವಂಥ ಜಾಗದಲ್ಲಿ ಕಣ್ಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿರಿ. ನಾನು ಈ ಟಿವಿಯ ಕಾರ್ಯಕ್ರಮದಲ್ಲಿ, ಈ ಸ್ಟುಡಿಯೋದಲ್ಲಿ ಕೂತಿದ್ದೀನಿ, ಇಲ್ಲಿಂದ ನಾವು ಪ್ರಾರ್ಥನೆ ಮಾಡ್ತೇನೆ. ನಿಶ್ಚಯವಾಗಲೂ ದೇವರಾತ್ಮನು ನಿಮ್ಮನ್ನು ತುಂಬಿಸಿದ. ಕಳೆದ ವಾರ ಒಂದು ಸಹೋದರಿ ಕರೆ ಮಾಡಿದ್ರು, ಬ್ರದರ್ ನಿಮ್ಮ ಕಾರ್ಯಕ್ರಮ ನೋಡಬೇಕಾದ್ರೆ ಮೈಯೆಲ್ಲ ಒಂಥರ ಆಯಿತು ಬ್ರದರ್. ಈ ಅನ್ಯ ಭಾಷೆದ ಬಗ್ಗೆ ಮಾತಾಡ್ತಾ ಇದ್ದೀರಿ, ನನ್ನ ಮೈಯೆಲ್ಲ ಒಂಥರ ಆಯಿತು ಬ್ರದರ್. ಇವತ್ತು ಪರಿಶುದ್ಧಾತ್ಮನು ನಿಮ್ಮ ಪ್ರತಿಯೊಬ್ಬೊಬ್ಬರನ್ನು ಆತನು ತುಂಬಿಸುವಂಥ ದೇವರಾಗಿದ್ದಾನೆ. ನಾವಲ್ಲ, ದೇವ ಸೇವಕರಲ್ಲ, ಪರಿಶುದ್ಧಾತ್ಮನೇ ನಿಮ್ಮ ಮೇಲೆ ಇಳಿದು ಬರುವ, ಆತನೇ ನಿಮ್ಮನ್ನು ಅಭಿಷೇಕಿಸುವ, ಆತನೇ ಈ ನೂತನ ಭಾಷೆಯನ್ನು ನಿಮಗೆ ಕೊಡುವ.